ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಿಲಿಂಡರ್ ಬಂದ್ರೆ ಸಾಕು, ಯಾವುದನ್ನು ಕೇಳದೆ ನೇರವಾಗಿ ಕನೆಕ್ಟ್ ಮಾಡಿ ಅಡುಗೆ ಮಾಡ್ತೇವೆ. ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ಗ್ಯಾಸ್ ಸಪ್ಲೈ ಮಾಡುವವರು ಗೃಹ ಬಳಕೆಯ ಸಿಲಿಂಡರ್ಗೆ ಕನ್ನ ಹಾಕಿದ್ರು. ಕೊನೆಗೆ ಈ ಮಾಫಿಯಾಗೆ ಬ್ರೇಕ್ ಹಾಕಿದ್ದಾರೆ ಕಲಬುರಗಿ ಪೊಲೀಸರು. ನಮ್ಮನೇಲಿ ಒಂದು ಸಿಲಿಂಡರ್ 1 ತಿಂಗಳು ಬರಲಿಲ್ಲ. ಮೊದಲೆಲ್ಲ 2 ತಿಂಗಳು ಬರ್ತಿತ್ತು. ನಾವೇನು ಹೆಚ್ಚು ಅಡುಗೆ ಮಾಡಲ್ಲ, ಇಷ್ಟು ಬೇಗ ಅದು ಹೇಗೆ ಖಾಲಿ ಆಯ್ತು ಹೀಗಂತ ಗೃಹಿಣಿಯರು ಕಂಗಾಲಾಗ್ತಿದ್ದಾರೆ. ನಿಮ್ಮ ಮನೆಗೆ ಬರ್ತಾ ಇರುವಂತಹ ಸಿಲಿಂಡರ್ ಗ್ಯಾಸ್ ಯಾಕೆ ಕಮ್ಮಿ ಆಗಿದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಅಡುಗೆ ಅನಿಲದ ಸಿಲಿಂಡರ್ನಿಂದ 2 ಕೆಜಿ ಗ್ಯಾಸ್ ಕನ್ನ. ಮನೆಗೆ ಗ್ಯಾಸ್ ಸಪ್ಲೈ ಮಾಡುವ ಕೆಲಸಗಾರರಿಂದ ಕಳ್ಳತನ. ಕಲಬುರಗಿ ಜಿಲ್ಲೆಯಲ್ಲಿ ಗ್ಯಾಸ್ ಕಳ್ಳರ ಗ್ಯಾಂಗ್ ಲಾಕ್ ಆಗಿದೆ. ಕಲಬುರಗಿ ನಗರದ ರಾಮತೀರ್ಥ ಬಡಾವಣೆಯಲ್ಲಿ ಅಕ್ರಮವಾಗಿ ಸಿಲಿಂಡರ್ ರೀಫಿಲ್ಲಿಂಗ್ ದಂಧೆ ಮಾಡಿದ್ದ ರಾಜಸ್ಥಾನ ಮೂಲದ ಧನುರಾಮ್ ಹಾಗೂ ಅಶೋಕ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಅಕ್ರಮ ಸಿಲಿಂಡರ್ ರೀಫಿಲ್ಲಿಂಗ್ ದಂಧೆ ಎಗ್ಗಿಲ್ಲದೆ ನಡೀತಾ ಇರತಕ್ಕಂಥದ್ದು. 2 ಕೆಜಿ 3 ಕೆಜಿ ಗ್ಯಾಸ್ಗಳನ್ನು ಇವಕ್ಕೆ ರೀಫಿಲ್ಲಿಂಗ್ಗಳನ್ನ ಮಾಡಿ ಇದನ್ನು ಮಾರಾಟ ಮಾಡುವಂಥ ದಂಧೆ ಸದ್ಯ ಕಲಬುರಗಿಯಲ್ಲಿ ನಡೀತಾ ಇರತಕ್ಕಂಥದ್ದು. ಯಾಕಂತಂದರೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಸಹಜವಾಗಿ ಏನು ಅಂತಾರೆ ಮಾರುಕಟ್ಟೆಯಲ್ಲಿ ಜಾಸ್ತಿ ಇರೋದರಿಂದ ದಿನಬಳಕೆ ಸಿಲಿಂಡರ್ಗಳನ್ನು ತಂದು ಅವುಗಳನ್ನು ಏನು ಅಂತಾರೆ ಈ ಒಂದು ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ರೀಫಿಲ್ ಮಾಡಿ ಅವುಗಳನ್ನು ಮಾರಾಟ ಮಾಡುವಂಥ ದಂಧೆ ನಡೀತಾ ಇರತಕ್ಕಂಥದ್ದು. ಈ ಖದೀಮರು ಕಲಬುರಗಿಯ ವಿವಿಧ ಗ್ಯಾಸ್ ಏಜೆನ್ಸಿಗಳ ಮಾಲೀಕರ ಬಳಿ ಕೆಲಸ ಗಿಟ್ಟಿಸಿದ್ರು. ನಿತ್ಯ ಮನೆಗಳಿಗೆ ಸಿಲಿಂಡರ್ ಸಪ್ಲೈ ಮಾಡ್ತಿದ್ರು. ಕೊಟ್ಟ ಕೆಲಸವನ್ನ ನೆಟ್ಟಗೆ ಮಾಡದೆ ಗೃಹ ಬಳಕೆಯ ಪ್ರತಿ ಸಿಲಿಂಡರ್ ಇಂದ 2 ಕೆಜಿ ಗ್ಯಾಸ್ ಕಳ್ಳತನ ಮಾಡ್ತಿದ್ರು. ಬಳಿಕ ಕಮರ್ಷಿಯಲ್ ಸಿಲಿಂಡರ್ಗೆ ತುಂಬಿಸಿ ಆ ಸಿಲಿಂಡರ್ಗಳನ್ನ ಹೋಟೆಲ್ಗಳಿಗೆ ಸರಬರಾಜು ಮಾಡ್ತಿದ್ರು. ಖದೀಮರು ಪೊಲೀಸರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ಆಹಾರ ಮತ್ತು ನಾಗರಿಕ ಇಲಾಖೆ ಅಧಿಕಾರಿಗಳು ಕೂಡ ಆ ಸ್ಥಳಕ್ಕೆ ಬಂದು ಅವುಗಳನ್ನು ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಇಂಡಿಯನ್ ಕಂಪನಿಯ ಗ್ಯಾಸ್ಗಳನ್ನು HP ಕಂಪನಿಯ ಗ್ಯಾಸ್ಗಳಿಗೆ ರಿಫಿಲ್ಲಿಂಗ್ ಮಾಡುವಂಥ ದಂಧೆ ಇದು. ಯಾಕೆಂತಂದರೆ ಈ ರೀತಿಯಾದಂಥ ಸೀಲ್ಗಳನ್ನು ಕೂಡ ಡೂಪ್ಲಿಕೇಟ್ ಮಾಡಿಸಿಕೊಂಡು ಈ ಸೀಲ್ಗಳನ್ನು ರೀಫಿಲ್ಲಿಂಗ್ ಮಾಡಿದಂಥ ಸಿಲಿಂಡರ್ಗಳಿಗೆ ಅಂಟಿಸಿ ಖುದ್ದು ಏನು ಅಂತಂದರೆ ಒರಿಜಿನಲ್ ಸಿಲಿಂಡರ್ಗಳ ಥರ ಏನು ಅಂತಂದರೆ ತೋರಿಸುವಂಥ ಕೆಲಸ ಈ ದಂಧೆಗಾರರು ಮಾಡ್ತಿದ್ರು. ಸದ್ಯ ಧನುರಾಮ್ ಹಾಗೂ ಅಶೋಕ್ನನ್ನ ಪೊಲೀಸರು ಬಂಧಿಸಿದ್ದು ಗ್ಯಾಸ್ ರೀಫಿಲ್ಲಿಂಗ್ ದಂಧೆಗೆ ಬಳಸ್ತಾ ಇದ್ದ ಪೈಪ್, ಗ್ಯಾಸ್ ಪ್ಯಾಕಿಂಗ್ ಕವರ್ಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈ ದಂಧೆಯ ಮಾಸ್ಟರ್ ಮೈಂಡ್ ಸುನಿಲ್ ಪರಾರಿಯಾಗಿದ್ದು ಪೊಲೀಸರು ಆತನಿಗಾಗಿ ಬಲೆ ಬೀಸಿದ್ದಾರೆ. ಇಲ್ಲಿ ನೋಡಿದ್ರೆ LPG ಸಿಲಿಂಡರ್ದಿಂದ ಕಮರ್ಷಿಯಲ್ ಸಿಲಿಂಡರ್ ಟ್ರಾನ್ಸ್ಫರ್ ಮಾಡ್ಲಿಕ್ಕತ್ತಾರ ಅಂತ ಅನಿಸ್ತದೆ ರೀ. ಕಮರ್ಷಿಯಲ್ ಸಿಲಿಂಡರ್ ಅದಾವ ಆಲ್ರೆಡಿ ಎಲ್ಲವೂ ಸೀಲ್ ಆಗ್ಯಾವ. ಅವು ವೇಮೆಂಟ್ ನೋಡಿದ್ರಲ್ಲ 2 ಕೆಜಿ ಕಮ್ಮಿ ಅದಾವೆ. ಅವು ಆ್ಯಕ್ಚುಲಿ 38 ಕೆಜಿ ತೂಕ ಆಗಬೇಕು, ಆದರೆ 36 ಕೆಜಿ ತೂಕ ಆಗ್ತಿದ್ದಾವೆ. ಅನ್ನ ಹಾಕಿದ ಮಾಲೀಕರ ಜೊತೆಗೆ ಗ್ರಾಹಕರಿಗೂ ಈ ಖದೀಮರು ದ್ರೋಹ ಬಗೆದಿದ್ದಾರೆ. ಆದ್ರಿಂದ ನಿಮ್ಮ ಮನೆಗೆ ಗ್ಯಾಸ್ ಬಂದ ಕೂಡಲೇ ಗ್ಯಾಸ್ ಪಡೆಯುವ ಮುನ್ನ ಎಚ್ಚರ ವಹಿಸಬೇಕಾಗಿದೆ. ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.